ಮಣಿಕರ್ಣ ಹಿಮಾಲಯದಲ್ಲಿರುವಂಥ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ. ಪಾರ್ವತಿಯು ತನ್ನ ಮಣಿಯೊಂದನ್ನು ಕಳೆದುಕೊಂಡಾಗ ತ್ರಿನೇತ್ರನ ಕೋಪದಿಂದ ಭೂಮಿಯ ಉಷ್ಣಾಂಶ ಏರಿ ಉದ್ಭವವಾದ ಜಾಗ ಇದೇ ಕಸೋಲ್ನಲ್ಲಿರುವ ಮಣಿಕರ್ಣ ಹಾಟ್ ಸ್ಪ್ರಿಂಗ್ಸ್. ಕನಂಬಾಸ್. ಸೊ ಇವತ್ತು ನಾವು ಬೆಳಗ್ಗೆ ಅಂದರೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, 2 ಗಂಟೆಯಿಂದ ನಾವು ತೀರ್ಥದ ಮೇಲಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಕಸೋಲಿಂದ ಇಲ್ಲಿ ದುಂಕ್ರಾ, ಇನ್ನೂ ಕಸೋಲಿಗೆ ಹೋಗಿ ತುಂಬ ದೂರ ಇದೆ, ಇಲ್ಲಿ ದುಂಕ್ರಾ ಅಲ್ಲಿ ಸ್ಟೇ ಆಗಿದ್ದೀವಿ. ಶಕ್ತಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ದೀವಿ. ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಆಲ್ಮೋಸ್ಟ್ ಇವಾಗ ಟೈಮ್ ನೋಡಿದ್ರೆ 7:45 ಆಗಿದೆ. ಸೊ 7:45 ಆಯಿತು. ನಮ್ಮ ಹೋಮ್ ಸ್ಟೇ ಓನರ್ ಆಗಿರುವಂಥ ಆಶು ಅವರು ನಮ್ಮನ್ನು ಪಿಕಪ್ ಮಾಡಿಕೊಂಡ್ರು. ಮಸ್ತ್ ಚೆನ್ನಾಗಿದೆ, ತುಂಬ ಡೀಸೆಂಟ್ ಆಗಿದೆ. ಮಂಡ್ಲ ಹಾಕಿದ್ದಾರೆ ಬೆಡ್ಡಿಂದ, ಇದು ಮಾತ್ರ ತುಂಬ ಒಂದು ವೈಬ್ ಕೊಡ್ತಿದೆ ನನಗೆ. ಸೊ ಇಲ್ಲಿಂದ ನಾಳೆ ಬೆಳಗ್ಗೆ ಆದ್ಮೇಲೆ ತೋರಿಸ್ತೀನಿ. ಪಾರ್ವತಿ ನದಿನ ನೋಡ್ಬೋದು ನೀವು, ನದಿ ಹರಿತಿರೋ ಶಬ್ದ ಕೇಳ್ತಿದೆಯಲ್ಲ, ಸೊ ಇದೇನೆ. ಇವಾಗ ಎಲ್ಲನೂ ಸೆಟ್ಲ್ ಆಗ್ತಾ ಇದ್ದೀವಿ. ಸೆಟ್ಲ್ ಆದಮೇಲೆ ನಾಳೆಯಿಂದ ನಮ್ಮ ಕಸೋಲ್ ಪ್ಲ್ಯಾನ್ ಏನಿದೆ ಅದು ಶುರು ಆಗುತ್ತೆ. ಮಣಿಕರ್ಣಲ್ಲಿರುವಂಥ ಆ ಪವಿತ್ರವಾದ ಸ್ಥಳ ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡ್ತಾ ಇರಿ. ಇವಾಗ ನಮ್ಮ ಆಶುಭಾಯ್ ಅವರು ಇವಾಗ ಜಸ್ಟ್ ತಂದುಕೊಟ್ರು ಗ್ರೀನ್ ಟೀ. ಸೊ ನನ್ನ ಕಡೆ ಎಲ್ಲನೂ ಶುಗರ್ ಜಾಸ್ತಿ ಆಗ್ತೀವಿ ಗ್ರೀನ್ ಟೀಗೆ. ನಿಮ್ಗೆ ಎಷ್ಟು ಬೇಕಂತೇಳಿ ಸಪ್ರೇಟಾಗಿ ತೊಗೊಂಬಂದಿದ್ದಕ್ಕೆ ಸಪ್ರೇಟಾಗಿ ತಂದುಕೊಟ್ಟಿದ್ದಾರೆ. ಸೊ ಇವಾಗ ಫ್ರೆಶ್ ಅಪ್ ಆಗೋಣ. ಬೆಳಗ್ಗೆ ಎಲ್ಲ ಪೂರ್ತಿ ತೋರಿಸೋಣ ನಿಮಗೆ ಕಸೋಲ್ನ ಒಂದು ಸುಂದರವಾದ ಟೂರ್. ಹಿಮಾಚಲದ ಪಾರ್ವತಿ ವ್ಯಾಲಿಯಲ್ಲಿರುವ ಈ ಕಸೋಲ್ ನಿಸರ್ಗ ಪ್ರಿಯರು, ಬ್ಯಾಕ್ ಪ್ಯಾಕರ್ಸ್ ಹಾಗೂ ಹಿಂದೂಗಳಿಗೆ ಒಂದು ಪವಿತ್ರ ಸ್ಥಳ. ನಾವು ಕಸೋಲ್ ಮೈನ್ ಟೌನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ದುಂಕ್ರಾ ಗ್ರಾಮದಲ್ಲಿ ಶಕ್ತಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ರಿ. ಈ ಜಾಗ ನಿಜಕ್ಕೂ ಶಾಂತ ಹಾಗೂ ಪಾರ್ವತಿ ನದಿಯೊಂದಿಗೆ ಬೃಹತ್ ಹಿಮಾಲಯದ ಸುಂದರ ದೃಶ್ಯಗಳನ್ನು ಸವಿಯೋಕೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ದರ್ಶನ್, ಪರೋಟ ಹೇಗೆ ಅನಿಸ್ತಿದೆ? ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಕನಂಬಾಸ್, ಮೇಲೆ ನಾವು ಇದ್ದಂಥದ್ದು ಡ್ಯೂಲೆಕ್ಸ್ ರೂಮು. ಕೆಳಗಡೆ ನಮ್ಮಂಥ ಬ್ಯಾಕ್ ಪ್ಯಾಕರ್ಸ್ಗೆ ಅದೊಂದು ಡಾರ್ಮೆಂಟ್ರಿ ರೂಮ್ ಅಂತ ಕೆಳಗಡೆ ಫೆಸಿಲಿಟಿ ಇದೆ. ಅದನ್ನು ಇವಾಗ ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಕಾಮನ್ ಟಾಯ್ಲೆಟ್ ಫೆಸಿಲಿಟಿ ಇಲ್ಲೇ ಡಾರ್ಮೆಂಟ್ರಿ ರೂಮ್ ಪಕ್ಕದಲ್ಲೇ ಇರುತ್ತೆ. ಆ್ಯಂಡ್ ನಮ್ಮ ಆಶುಭಾಯ್ ಅವರು ದರ್ಶನ್ ಎಲ್ಲೋ ಅಲ್ಲೇ ಇದ್ದಾರೆ. ಆ್ಯಂಡ್ ನಮ್ಮ ಶಕ್ತಿ ಹೋಮ್ ಸ್ಟೇ ಮಲಾನಾ, ಕಸೋಲು, ತೋಷು ಎಷ್ಟೆಷ್ಟು ಕಿಲೋಮೀಟರ್ ಅಂತ ಹಾಕಿದ್ದಾರೆ. ನಂಬರು ಇಲ್ಲೇ ಇದೆ. ಸೀದಾ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಇಲ್ಲಿಗೆ ಬನ್ನಿ, ಡಾರ್ಮೆಂಟ್ರಿ ರೂಮ್ ಬುಕ್ ಮಾಡ್ಕೊಳ್ಳಿ. ಡ್ಯೂಲೆಕ್ಸ್ ಬೇಡ, ಡಾರ್ಮೆಂಟ್ರಿ ರೂಮ್ ನಾನು ಸಜೆಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ರೆಡಿ ಟೈಗರ್ ಇದ್ದಾನೆ, ಫ್ರೆಂಡ್ಲಿ ಆಗಿಬಿಟ್ಟಿದೆ ಆಲ್ರೆಡಿ ದರ್ಶನ್ ಜೊತೆಯಲ್ಲಿ ಟೈಗರ್. ಸೊ ಇಲ್ಲಿ ನಮ್ಮ ಆಶುಭಾಯ್ ಫೈನಲ್ ಆಗಿ ಹಲೋ ಬಾಯ್. ಸೊ ಇವರೇ ನಮ್ಮ ಆಶುಭಾಯ್ ಅವರು, ಅವರ ಹೋಮ್ ಸ್ಟೇ ಇದು, ನಾವಿದ್ದಂಥ ಹೋಮ್ ಸ್ಟೇ. भाई मुझे क्यों नहीं पता चला, बाद में बोल रहे डॉर्मेंट्री रूम के, लेकिन मैं तो बहुत अच्छे है डॉर्मेंट्री रूम. ಆ್ಯಂಡ್ ಬ್ಯಾಕ್ ಪ್ಯಾಕರ್ಸ್ ಅವರು ನಮ್ಮಂಥವ್ರಿಗೆ ಟ್ರಾವೆಲರ್ಸ್ ಬಂದರೆ ಶಕ್ತಿ ಹೋಮ್ ಸ್ಟೇಯಲ್ಲಿ ಡಾರ್ಮೆಂಟ್ರಿ ಚೂಸ್ ಮಾಡ್ಕೊಳ್ಳಿ. ತುಂಬ ಮುದ್ದಾಗಿ ಕ್ಯೂಟ್ ಆಗಿದೆಯಲ್ಲ. ಸೊ ಇಲ್ಲಿ ಆ್ಯಂಡ್ ನಂಬರೆಲ್ಲ ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಬಂದಾಗ ಕಸೋಲ್ ಹೋಗೋಕ್ಕಿಂತ ಮುಂಚೆ ದುಂಕ್ರಾ ಅನ್ನೋ ಗ್ರಾಮ ಇಲ್ಲಿ ಬರುತ್ತೆ. ಸೊ ಪಕ್ಕದಲ್ಲೇ ಪಾರ್ವತಿ ನದಿ ಇಲ್ಲೇ ಹರಿತಾ ಇದೆ. ಇಲ್ಲೇ ಎದುರುಗಡೆನೇ ನಮ್ಮ ಶಕ್ತಿ ಹೋಮ್ ಸ್ಟೇ ಇದೆ. ಸೊ ನಮ್ಮ ಆಶುಭಾಯ್ ಅವರು ತುಂಬ ಅಂದರೆ ಗ್ರೇಟ್ ಹಾಸ್ಪಿಟ್ಲಿಗೆ ಕೊಡ್ತಾರೆ. ಅವ್ರ ಅಮ್ಮ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹೋಮ್ ಫುಡ್ ಬೇಕು ಅಂದರೆ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿ. ಸೊ ಮತ್ತು ಪಾರ್ವತಿ ವ್ಯಾಲಿ ಒಂದು ಈ ಥರ ಸೌಂದರ್ಯನ ಸವಿಯೋಕ್ಕೆ ಇಲ್ಲಿ ಬಂದು ಸ್ಟೇ ಆಗಿ. ಸರಿ, ಇವಾಗ ನಾವು ಇದೆಲ್ಲ ಮುಗಿಸ್ಕೊಂಡು ಮಣಿಕರ್ಣಕ್ಕೆ ಹೋಗೋ ಟೈಮ್ ಬಂತು. ಆ್ಯಂಡ್ ನಮ್ಮ ಟೈಗರ್, ಟೈಗರ್ ತುಂಬ ಫ್ರೆಂಡ್ಲಿ, ಭಯಪಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಫ್ರೆಂಡ್ಲಿ ಅಂದರೆ ಎಲ್ಲರ ಜೊತೆನೂ ಹೊಂದ್ಕೊಳ್ತಾನೆ ನೋಡಿ. ಹಾಂ, ಉಸ್ಕ ನಾಮ್ ಶೇತು, ಶೇತು. ಸೊ ಎಷ್ಟು ನೋಡಿ, ಎಲ್ಲರ ಜೊತೆನೂ ಯಾರ ಹತ್ರನೂ ಬಂದ್ಬಿಟ್ಟು ಬಾರ್ಕ್ ಮಾಡ್ತಿಲ್ಲ. ನೀವು ಭಯಪಡೋ ಅವಶ್ಯಕತೆ ಇಲ್ಲ, ತುಂಬ ಫ್ರೆಂಡ್ಲಿ ಡಾಗ್ಸ್ ಇವೆಲ್ಲ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ
ಬದುಕಿನ ಗತಿಯಲ್ಲಿ ತಿರುವೊಂದು ಕಂಡಿರುವಾಗ ಎದುರಿದ್ದು ಹಗ್ಮಾಡು ಸುಮ್ಮನೆ. ಕರ್ಮಸ್ ನೆನ್ನೆ ನಾವು ಇಲ್ಲಿ ಸೀದಾ ಇಲ್ಲೇ ಇಳ್ಕೊಂಡ್ರಿ, ಬಸ್ಸು ಇಲ್ಲೇ ಸ್ಟಾಪ್ ಕೊಡುತ್ತೆ. ನೀವು ಯಾವುದೇ ಬಸ್ ಹತ್ಕೊಂಡ್ರು ಎಲ್ಲಿ ಇಳಿಬೇಕಂತ ಅವ್ರಿಗೆ ಎಕ್ಸಾಕ್ಟಾಗಿ ಲೊಕೇಶನ್ ಹೇಳ್ಬಿಟ್ರೆ ಅವ್ರು ನಿಮ್ಗೆ ಸ್ಟಾಪ್ ಕೊಡ್ತಾರೆ. ದುಂಕ್ರಾಯಿಂದ ಪೊಲೀಸ್ ಸ್ಟೇಷನ್ನು, ಅಲ್ಲಿಂದ ಪೊಲೀಸ್ ಸ್ಟೇಷನ್ 200 ಮೀಟ್ರಿಂದ 300 ಮೀಟ್ರ್ ದೂರ ನಡ್ಕೊಂಬಂದರೆ ನಿಮಗೆ ಈ ಜಾಗ ಸಿಗುತ್ತೆ. ಇಲ್ಲೇ ನಮ್ಮ ಶಕ್ತಿ ಅವ್ರದ್ದು ಹೋಮ್ ಸ್ಟೇ ಇರುತ್ತೆ. ಆ್ಯಂಡ್ ಇವಾಗ ಸೀದಾ ಇಲ್ಲೊಂದು ಸೀಕ್ರೆಟ್ ವಾಟರ್ ಫಾಲ್ಸ್ ಎಲ್ಲ ಇದೆ. ಅದನ್ನೆಲ್ಲ ನೋಡಬೇಕಂದ್ರೆ ನನಗೆ ಇನ್ನು ಒಂದು ದಿನ ಟೈಮ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೇನಾದ್ರು ಬೇಕಂದರೆ ನಮ್ಮ ಆಶು ಭಾಯ್ ಅವರು ಗೈಡಾಗಿ ಕೂಡ ಬರ್ತಾರೆ, ಇಡನ್ ಜಮ್ಸ್ ಎಲ್ಲ ತೋರಿಸ್ತಾರೆ. ಬೆಳಗ್ಗೆ 10 ಗಂಟೆ ಆಗಿದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ದರ್ಶನ ನಾವು ಸೀದಾ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯಾಲಿ ಎಲ್ಲ ಪಕ್ಕದಲ್ಲಿ, ಪಾರ್ವತಿ ವ್ಯಾಲಿಗಳ ನಡುವೆ. ಕನವಸ್ ಹೋಗ್ತಾ ದಾರಿಯಲ್ಲಿ ಪಾರ್ವತಿ ನದಿಯ ಒಂದು ದೃಶ್ಯ ನೋಡಿ, ಎಷ್ಟು ಸ್ವಚ್ಛವಾಗಿದೆ ನದಿ ನೀರಿಲ್ಲಿ. ಹಾಗೆ ಆಶು ಭಾಯ್ ಅವ್ರು ಹೇಳ್ದಂಗೆ ಈ ಜಾಗದಲ್ಲಿ ನೀವು ಒಮ್ಮೆ ಆದರೂ ಬಂದು ಭೇಟಿ ಕೊಡಲೇಬೇಕು. ಆಮೇಲೆ ಹಿಡನ್ ಫಾಲ್ಸು ಎಲ್ಲನೂ ಇರುತ್ತೆ ಈ ವ್ಯಾಲಿ ಒಳಗಡೆ, ಅದನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಸೊ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಇಲ್ಲೊಬ್ರು ವ್ಯಕ್ತಿ ಸಿಕ್ಕರು ಸರ್, ಹಂಗೆ ನಮ್ಮ ಜೊತೆ ಮಾತುಕತೆ ಮಾಡ್ತೀವಾಗ. आपका नाम जी? मेरा हरि सिंह नेगी। अच्छा, ओके। मैं सेवानिवृत्त शिक्षा अधिकारी और गांव डूखरे का रहने वाला हूँ और एक मध्यम वर्ग का बागवान हूँ। सेब पैदा करता हूँ, पलम पैदा करता हूँ। अच्छा, ಹಾರ್ಟಿಕಲ್ಚರ್ ಮಾಡ್ತಾರೆ. ಅವ್ರಿಗೆ ಹೊಲದಲ್ಲಿ ಪ್ಲಮ್ ಫ್ರೂಟ್ಸ್ ಮತ್ತೆ पियर फ्रूट, एप्पल और एप्पल, सो ಎಲ್ಲ फ्रूट सिगते हैं. कौन सा मानसून में आएगा? मानसून में आजकल तो सर्दी आजकल तो कुछ भी नहीं है. आजकल मेंटेन कर रहे हैं बगीचे का, ऑर्चर्ड का मेंटेन. यही वाला ना? हां, ये वाला दिस वन ಇಲ್ಲಿ ನೋಡಬಹುದು. ಸೊ ಪ್ಲಮ್ ಫ್ರೂಟ್ಸ್, ಆಪಲ್ ಮತ್ತೆ ಎಲ್ಲ ತರ ಎಕ್ಸಾಟಿಕ್ ಇದನ್ನೆಲ್ಲ ಬೆಳೆದಿದ್ದಾರೆ. ಅಲ್ಲೆಲ್ಲ ನಾವು ನೋಡಬಹುದು. ಇನ್ನು ದಾಳಿಂಬೆ ಗಿಡಗಳೆಲ್ಲ ಇದೆ ಇಲ್ಲಿ. ಖುದ್ ಕಾ ಮೇರಾ. ಓಕೆ, ಇದನ್ನೇ ಪಕ್ಕದಲ್ಲಿರೋದೇ ಇವರು ಹೊಲ ಅಂತೆ. ಸೊ ಎಲ್ಲಾನು ವ್ಯವಸಾಯ ಮಾಡ್ತಿದ್ದಾರೆ. ಜೂನ್, ಅಕ್ಟೋಬರ್, ಜುಲೈ ಆಗಸ್ಟ್ ಎಲ್ಲ ಬಂದರೆ ನಿಮ್ಗೆ ಇಲ್ಲೇ ಹಂಗೆ ಬೆಳೆದಿರುವಂಥದ್ದೆಲ್ಲ ಫ್ರೂಟ್ಸು ಸಿಗುತ್ತೆ. ಸೊ ನೀವು ಆ ಟೈಮಲ್ಲಿ ಬಂದರೆ ಎಲ್ಲ ಫ್ರೂಟ್ಸ್ ಎಲ್ಲ ನೀವು ಸೇವಿಬೋದು. ಓಕೆ ಜಿ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು. ಓ ಯೆಸ್, ಓಕೆ. ಮಣಿಕರನ್ಗೆ ಹೋಗೋಕ್ಕೆ ನಮಗೆ ಬಸ್ ಸಿಕ್ತು. ಸೀದಾ ನಡ್ಕೊಂಡು ಹೋಗ್ತಿದ್ರಿ, ಹಂಗೆ ಬಸ್ ಬಂದಿದ್ದಕ್ಕೆ ನಾವು ಕೈ ಅಡ್ಡಾಕಿದ ತಕ್ಷಣ ನಿಲ್ಲಿಸಿದ್ರು. ಇವಾಗ ಮಣಿಕರನ್ಗೆ ಹೋಗ್ತಾ ಇದ್ದೀವಿ. ಕದಮಾಸ್ ಏನು ನೋಡ್ತೀರಲ್ಲ, ಇದು ಬಸ್ ಸ್ಟ್ಯಾಂಡು, ಪಾರ್ಕಿಂಗ್ ಸ್ಪೇಸಿಂದ ಸೀದಾ ನಾವು ಈ ಕಡೆ ಬಂದರೆ ಒಂದು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ನ ನಾವು ದಾಟ್ಕೊಂಡು ಹೋದರೆ ಮಣಿಕರನ್ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಇವಾಗ ಸೀದಾ ನಾವು ಬ್ರಿಡ್ಜ್ನ ದಾಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಎಷ್ಟು 10:30 ಆಗಿದೆ. ಶಾಪ್ಸ್ ಎಲ್ಲ ಓಪನ್ ಮಾಡಿದ್ದಾರೆ. ವಿಂಟರ್ ಥಿಂಗ್ಸ್ ಏನಾದರೂ ಬೇಕಂದ್ರೆ ತೊಗೊಂಡಿಲ್ಲ, ಅಕಸ್ಮಾತ್ ಮಿಸ್ ಆಗಿದ್ರೆ ನೀವು ಇಲ್ಲಿ ಶಾಪ್ ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನೂ ಒಂದು 5 ನಿಮಿಷ ಹೋಗೋಕ್ಕಷ್ಟೇ. ಇಲ್ಲಿಂದ ಹೋದರೆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾದರೆ ತೋರಿಸ್ತೀನಿ, ನೋಡೋಣ ಬನ್ನಿ. ಹಿಮಾಚಲ ಪ್ರದೇಶದ ಸುಂದರ ಪರ್ವತಗಳ ನಡುವೆ ನೆಲೆಗೊಂಡಿರುವ ಈ ಪವಿತ್ರ ತೀರ್ಥಕ್ಷೇತ್ರ ಮಣಿಕರಣ. ಇಲ್ಲಿ ಹರಿಯುವ ಪಾರ್ವತಿ ನದಿ ಸದಾ ಮಂಜಿನ ಹಾಗೆ ತಂಪಾಗಿದ್ದರೆ, ನದಿಯ ಬದಿಯಲ್ಲಿ ತೀವ್ರ ತಾಪಮಾನದಿಂದ ತುಂಬಿರುವ ಉಷ್ಣ ಜಲದ ಕಿನರಗಳು ಎಲ್ಲರನ್ನ ಅಚ್ಚರಿಗೊಳಿಸುತ್ತೆ. ಈ ಪವಾಡ ಪುಣ್ಯಕ್ಷೇತ್ರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ದೇವಿ ಪಾರ್ವತಿ ನದಿಯಲ್ಲಿ ಸ್ನಾನ ಮಾಡುವಾಗ ತನ್ನ ಒಂದು ಅಮೂಲ್ಯವಾದ ಮಣಿಯೊಂದನ್ನು ಕಳೆದುಕೊಳ್ತಾಳೆ. ಈ ಮಣಿಯನ್ನು ಹುಡುಕಲು ಶೇಷನಾಗ ವಿಫಲಗೊಳ್ತಾನೆ. ಆಗ ಶಿವನು ಕೋಪಗೊಂಡು ತನ್ನ 3ನೇ ಕಣ್ಣನ್ನ ತೆರೆಯುತ್ತಾನೆ. ಆಗ ಭೂಮಿ ಕಂಪನಗೊಂಡು ನದಿಯಲ್ಲಿ ಭೀಕರ ಚಲನೆ ಉಂಟಾಗಿ ಭೂಗರ್ಭದಿಂದ ಈ ಉಷ್ಣ ಜಲ ಅಂದರೆ ಹಾಟ್ ಸ್ಪ್ರಿಂಗ್ಸ್ ಉದ್ಭವವಾಗುತ್ತೆ. ಇದರೊಂದಿಗೆ ಅನೇಕ ಮಣಿಗಳು ಸಹ ಹೊರಬರುತ್ತೆ. 1905ನಲ್ಲಿ ನಡೆದ ಕಾಂಗ್ರಾ ಅರ್ಥ್ಕ್ವೇಕ್ ನಂತರ ಮಣಿಗಳು ಇಲ್ಲಿಂದ ಹೊರಬರದೆ ನಿಂತೋಗುತ್ತೆ. ಮಣಿಕರ್ಣವು ಹಿಂದೂ ಧರ್ಮ ಮಾತ್ರವಲ್ಲದೆ ಸಿಖ್ ಸಮುದಾಯದವರೆಗೂ ಒಂದು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ. ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್ ದೇವ್ಜಿ ಇಲ್ಲಿಗೆ ಭೇಟಿ ನೀಡಿದ್ದರು.
ಜನರಿಗೆ ಅನ್ನದಾನ ಮಾಡಬೇಕೆಂಬ ಇಚ್ಛೆ ಹುಟ್ಟಿತು. ಆದರೆ ಬೆಂಕಿಯು ಲಭ್ಯವಾಗಲಿಲ್ಲ. ಆಗ ಗುರುನಾನಕ್ ಶಿಷ್ಯನಿಗೆ ಒಂದು ಕಲ್ಲು ಎತ್ತಿ ನೋಡಲು ಹೇಳಿದರು. ಅಚ್ಚರಿಯಂತೆ ಆ ಸ್ಥಳದಿಂದ ಬಿಸಿ ನೀರಿನ ಸೋತ್ರ ಹೊರಬಂತು. ಆ ಬಿಸಿ ನೀರಿನಲ್ಲಿ ಅನ್ನವನ್ನು ಬೇಯಿಸಿ ಭಕ್ತರಿಗೆ ನೀಡಲಾಗುತ್ತೆ. ನೀವು ಸಹ ಮಣಿಕರ್ಣಗೆ ಭೇಟಿ ಕೊಟ್ಟರೆ ಈ ಹಾಟ್ ಸ್ಪ್ರಿಂಗ್ನಲ್ಲಿ ಸ್ನಾನ ಮಾಡೋದನ್ನ ಮಿಸ್ ಮಾಡಬೇಡಿ. ಮಣಿಕರ್ಣಕ್ಕೆ ಭೇಟಿ ನೀಡಿದವರು ಕೇವಲ ಪ್ರವಾಸಿಗರಲ್ಲ, ಅವರು ಅಲ್ಲಿ ಒಂದಾದ ಭಕ್ತಿ, ಪ್ರಕೃತಿ ಮತ್ತು ಶಾಂತಿಯ ಸಾರ್ಥಕ ಅನುಭವಕರರು. ಇದೇ ನಮ್ಮ ಮಣಿಕರ್ಣ ಕತೆ, ಶ್ರದ್ಧೆಯಿಂದ ನಿತ್ಯ ಜಲಿಸುತ್ತಿರುವ ಪವಿತ್ರ ಸ್ಥಳ. ಸೊ ಇವಾಗ ಮತ್ತೆ ನಾವು ರಿಟರ್ನು ಹೋಮ್ ಸ್ಟೇಗೆ ಹೋಗಿ ಲಗೇಜ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಆಲ್ರೆಡಿ ಇದೆ, ಇದೇ ಬಸ್ ಹತ್ಕೊಳ್ಳೋಣ. ಬಸ್ ಸ್ಟಾಪಲ್ಲಿಂದ ಇಳ್ಕೊಂಡು ಇಲ್ಲಿ ನದಿ, ಪಾರ್ವತಿ ನದಿ ಹರಿತಾ ಇದೆ. ಅದನ್ನು ಹತ್ರ ಹೋಗಿ ನೋಡಬೇಕು ಅಂತ ಹೇಳ್ಬಿಟ್ಟು ದರ್ಶನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಸುಂದರವಾಗಿದೆಯಲ್ಲ. ಈ ಕಡೆ ಎಲ್ಲನೂ ಗಿಡಗಳು ನರ್ಸರಿ ಮಾಡ್ತಿದ್ದಾರೆ. ಅಲ್ಲೆಲ್ಲ ನಿಂತಿರೋದು, ಹೆಸರು ಗೊತ್ತಿಲ್ಲ, ಇಲ್ಲಿ ಯಾರೂ ಇಲ್ಲ ಕೇಳೋಣ ಅಂದರೆ. ನದಿ ಹತ್ರ ಬಂದಿದ್ದೀವಿ, ಕೆಳಗಡೆ ಬಂದ್ರಿ. ನಮ್ಮನ್ನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ, ಯಾಕಂದರೆ ಇಲ್ಲಿ ಟೂರಿಸ್ಟ್ ಜಾಗ ಅಲ್ಲ. ಏನು ನಾವು ಹೋಗಿದ್ರಲ್ಲ ಮಣಿಕರನ್ನಿಂದ ನಾವು ಸುಮಾರು ದೂರ, ಒಂದು 6 ಕಿಲೋಮೀಟ್ರು ದೂರ ಅಷ್ಟು ಬಂದ್ರಿ ನಾವು. ಅಲ್ಲಿ ಬಂದಾಗ ನಮ್ಮ ಹೋಮ್ ಸ್ಟೇ ದುಂಕ್ರ ಅನ್ನೋ ಗ್ರಾಮ ಇದೆಯಲ್ಲ, ನಾವೆಲ್ಲಿ ಸ್ಟೇ ಆಗಿದ್ರಿ, ಶಕ್ತಿ ಹೋಮ್ ಸ್ಟೇ, ಅಲ್ಲಿಂದ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸೇ. ಸೊ ಅದರಿಂದ ನಾವು ಇಲ್ಲಿ ಇಟ್ಕೊಂಡು ರಿವರ್ ನೋಡೋಣ ಅಂತ ಬಂದೆ. ತೀರ್ಥನ್ ವ್ಯಾಲಿಯಲ್ಲಿ ಇದ್ದಂಥ ಏನು ರಿವರು ಎಷ್ಟು ಸ್ವಚ್ಛತವಾಗಿತ್ತೋ ಅಷ್ಟೇ ಸ್ವಚ್ಛತವಾಗಿ ಇಲ್ಲಿದೆ. ಯಾಕಂದರೆ ಸೀದಾ ಇದು ಹರ್ಕೊಂಬರುತ್ತೆ ಹಿಮಾಲಯಗಳಿಂದ. ಸೀದಾ ಇವಾಗ ಆ ಕಡೆ ಮೈದಾನಕ್ಕೆ ಹೋಗಬೇಕು, ಈ ಕಡೆ ಸ್ವಲ್ಪ ಹೋಗ್ಬೋದಂತ ಕೇಳಿದ್ದಕ್ಕೆ ದೀದಿ ಅವರು ಇಲ್ಲಿ ಗಾರ್ಡನಿಂಗ್ ಮಾಡ್ತಿದ್ದಂಥವ್ರು ನಮಗೆ ಅಲೋ ಮಾಡಿದ್ರು. ಹೋಗ್ತಾ ಇದ್ದೀವಿ ಇವಾಗ. ಸುಮಾರು ಇಲ್ಲಿ ಬಗೆಯಾದಂಥ ಗಿಡಗಳಿತ್ತು, ಏನಂತ ಗೊತ್ತಿಲ್ಲ. ವರ್ಮಿ ಕಾಂಪೋಸ್ಟ್ ಪೀಟ್ ಇದೆಲ್ಲ ನಾನು ಬುಕ್ಕಲ್ಲಿ ಓದಿದ್ದೆ. ಇಲ್ಲಿ ಖುದ್ದಾಗಿ ಇದನ್ನು ಅಪ್ಲೈ ಮಾಡ್ತಿದ್ದಾರೆ ನೋಡಿ. ಡ್ರೈ ಆಗಿರುವಂಥ ಲೀವ್ಸು ಇದನ್ನ ಒಣಗೊಬ್ಬರಾಗಿ ಮಾಡಿದ್ದಾರೆ. ಸೊ ಇವಾಗ ಹತ್ಕೊಂಡು ಸೀದಾ ಆ ಕಡೆ ಹೋಗಬೇಕು. ಗೋ ಕುದುರೆನಾ ಇಲ್ಲ ಮ್ಯೂಲ್ ಅಂತ ಗೊತ್ತಾಗ್ತಿಲ್ಲ, ಹತ್ರ ಗೊತ್ತಾಗುತ್ತೆ. ನಾನು ಫಸ್ಟ್ ಟೈಮ್ ಹಿಮಾಚಲ್ ಬಂದಾಗ ಕುದುರೆಗೂ ಮ್ಯೂಲ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಮ್ಯೂಲ್ನ ಹೋಗ್ಬಿಟ್ಟು ಕುದುರೆ ಅಂದ್ಕೊಂಡೆ. ಮ್ಯೂಲ್ ಬಂದ್ಬಿಟ್ಟು ಕುದುರೆ ಡಾಂಕಿ ಎರಡನ್ನೂ ಕ್ರಾಸ್ ಮಾಡಿ ಬಂದಿರುವಂಥ ಒಂದು ಪ್ರಾಣಿ, ಹೈಬ್ರಿಡ್ ಪ್ರಾಣಿ. ಬಟ್ ಪಕ್ಕ ಒಂದು ಮಾತ್ರ ಕುದುರೆ ಅಂತಲೇ ಹೇಳ್ಬೋದು. ಇದು ವೈಟ್ ಒನ್ ಇದೆಯಲ್ಲ, ಇದು ಕುದುರೆ ಅಂತಲೇ ಅಂದ್ಕೊಳ್ತೀನಿ, ಪಕ್ಕ ಇದು ಕುದುರೆನೇ. ಇನ್ನು ಮಿಕ್ಕಿದ್ದೆಲ್ಲನೂ ಮ್ಯೂಲ್. ಹಂಗೆ ಅನಿಸಿಲ್ಲ. ನೋ ಎಲ್ಲನೂ ಮ್ಯೂಲೇ, ಇದು ಕುದುರೆ ಅಲ್ಲ. ಕದಂಬಾಸ್. ಸೊ ಇಲ್ಲಿಗೆ ನಮ್ಮ ಕಸೋಲ್ ವ್ಲಾಗ್ ಮುಕ್ತಾಯ ಆಗುತ್ತೆ. ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಕಸೋಲ್, ಯಾಕಂದರೆ ಒಂದೇ ದಿನ ಪ್ಲ್ಯಾನ್ ಮಾಡೋದ್ರಿಂದ ಇಲ್ಲಿಗೆ ಮುಕ್ತಾಯಗೊಳಿಸ್ಕೊಂಡು ಇನ್ನೊಂದು ಎಕ್ಸೈಟಿಂಗ್ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದೇ ಕಸೋಲ್ ಪಕ್ಕದಲ್ಲಿರುವಂಥ ಮನಾಲಿಗೆ. ಸೊ ಈ ಕಸೋಲ್ ಮುಕ್ತಾಯಗೊಳಿಸಿ ಮನಾಲಿ ವ್ಲಾಗ್ ಶುರು ಆಗುತ್ತೆ. ಎಲ್ಲ ತಪ್ಪದೆ ಎಲ್ಲ ವೀಡಿಯೋಸು ನೋಡ್ತೀರಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಮನಾಲಿ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.